ಎವ್ರಿವನ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ, ಒಂದು ವಿಡಿಯೋದಲ್ಲಿ ನಾನು ಹಲಸಿನಣ್ಣನ್ನು ಯೂಸ್ ಮಾಡಿಕೊಂಡು ಹಾಗೆ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾನು ಮಿಲ್ಕ್ ಶೇಕನ್ನು ಮಾಡ್ಕೊಂಡಿದ್ದೆ, ಮತ್ತು ಈ ಹಲಸಿನಣ್ಣನ ಬೀಜನ ಯೂಸ್ ಮಾಡಿಕೊಂಡು ನಾನು ಯಾವ ರೀತಿ ಸಾಂಬಾರನ್ನು ಮಾಡಿಕೊಂಡೆ, ಹಾಗೆ ದಾವಣಗೆರೆಯಲ್ಲಿ ಹರಿಹರೇಶ್ವರ ಟೆಂಪಲ್ಗೂ ಸಹ ಹೋಗಿದ್ವಿ. ಅದೆಲ್ಲ ವಿಡಿಯೋವನ್ನು ಸಹ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಇಲ್ಲಿ ಮಾರ್ನಿಂಗಿಂದನೇ ನನ್ನ ಒಂದು ದಿನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋವನ್ನು ಶುರು ಮಾಡ್ಕೊಳ್ಳೋಣ. ಹಾಗೆಯೇ ಯಾರೆಲ್ಲ ವಿಡಿಯೋಸ್ ಇಷ್ಟ ಆಗಿ ನೋಡ್ತೀರಾ ಆದರೆ ಸಬ್ಸ್ಕ್ರೈಬೇ ಮಾಡಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲು ಸಬ್ಸ್ಕ್ರೈಬ್ ಮಾಡಿ ನಂತರ ವೀಡಿಯೋಸನ್ನು ನೋಡಿ, ಯಾಕಂದರೆ ಕೊನೆ ತನಕ ಆಮೇಲೆ ಮತ್ತೆ ಮರ್ತ್ಬಿಡ್ತೀರಾ ಅಂತ ಹೇಳ್ಬಿಟ್ಟು. ಬನ್ನಿ, ಆಗಿದ್ದರೆ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಮಾರ್ನಿಂಗ್ ಇಲ್ಲಿ ಟಿಫನ್ಗೆ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ದೋಸೆಯನ್ನು ಮಾಡ್ಕೊಂಡಿದ್ದೆ. ಅದರದ್ದೊಂದು ರೆಸಿಪಿ ಏನು ಶೇರ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಇಲ್ಲಿ ನಾನು ಹೇಳಿದ್ನಲ್ವ, ಈ ಹಲಸಿನ ಬೀಜವನ್ನು ಯೂಸ್ ಮಾಡ್ಕೊಂಡು ನಾನು ಸಾಂಬಾರನ್ನು ಮಾಡ್ಕೊಳ್ತೀನಿ ಅಂತೇಳಿ ಆ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆಕಾಳು ಮಸೂರ್ ದಾಲ್ ಬರುತ್ತಲ್ಲ ಅದು, ಮತ್ತು ಸಾಂಬಾರು ಬೇಳೆ ಎರಡನ್ನೂ ಸಹ ಮೊದಲೇ ನೆನೆಸಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಮಾತ್ರ ಫಸ್ಟು ಬೇಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಒಂದೆರಡು ವಿಜಲ್ ಬರ್ಸ್ಕೊಳ್ತೀನಿ. ಯಾವಾಗಲೂ ಅಷ್ಟೇ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿಕೊಂಡ್ರೆ ಸಾಂಬಾರು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಬೇಳೆನೇ ಫಸ್ಟೇ ಬೇಯಿಸ್ಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಬೇಳೆ ಎಲ್ಲ ಚೆನ್ನಾಗಿ ಬೇಯೋ ತನಕ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ಹಲಸಿನ ಬೀಜದ ಸಿಪ್ಪೆ ಇತ್ತಲ್ವ, ನಾನು ಸುಮಾರು ಹಲಸಿನ ಬೀಜದನ್ನ ಯೂಸ್ ಮಾಡಿಕೊಂಡು ರೆಸಿಪೀಸ್ನ ತೋರಿಸಿದ್ದೀನಿ. ಅದರಲ್ಲಿ ಯಾವ ರೀತಿಯಾಗಿ ಸಿಪ್ಪೆಯನ್ನು ಬಿಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಸಹ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ. ಮಕ್ಕಳೆಲ್ಲ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಅದನ್ನು ನೀಟಾಗಿ ಬಿಡಿಸ್ಕೊಳ್ಳಿ. ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ. ಕುಕ್ಕರ್ ವಿಸಲ್ ಸಹ ತಣ್ಣಗಾಗಿತ್ತು. ಇದನ್ನು ಓಪನ್ ಮಾಡಿದ್ದು. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಎಲ್ಲ ತರಕಾರಿಗಳನ್ನು ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ನವಲ್ಕೋಸು ಹಾಗೆ ಸ್ವಲ್ಪ ಹೀರೆಕಾಯಿ ಇತ್ತು, ಅದನ್ನು ಸಹ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಕ್ಲೀನಾಗಿ ನಾನು ಸಿಪ್ಪೆ ತೆಗೆದಿದ್ದಂಥ ಹಲಸಿನ ಬೀಜವನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಲಸಿನ ಬೀಜವನ್ನು ಸೇರಿಸೋದ್ರಿಂದ ಸಾಂಬಾರು ತುಂಬಾ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಯಾರಿಗೆಲ್ಲರೂ ಗಟ್ಟಿಗೆ ಇಷ್ಟ ಆಗಲ್ಲ ಅಂತ ಅನಿಸುತ್ತಲ್ಲ, ಅವರು ನೀರನ್ನು ಹಾಕೋಬೇಕು. ಯಾಕಂದರೆ ಬೇಳೆಯನ್ನು ಸೇರಿಸಿದಾಗ್ಲೂ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಮತ್ತು ಹಲಸಿನ ಬೀಜವನ್ನು ಸೇರಿಸಿದಾಗಲೂ ಸಹ ಅದು ಗಟ್ಟಿಯಾಗುತ್ತೆ. ಹಾಗೆ ನೀಟಾಗಿ ಬಿಡಿಸಿಟ್ಕೊಂಡಿದ್ದಂತಹ ನಾನು ಸಣ್ಣ ಈರುಳ್ಳಿಯನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದೆರಡು ಟೊಮೊಟೊವನ್ನು ಸಹ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಹುಣಸೆ ರಸವನ್ನು ಸಹ ಯೂಸ್ ಮಾಡ್ಕೊಳ್ತೀನಿ. ಹಾಗಾಗಿ ಟೊಮೊಟೊ ಒಂದೆರಡನ್ನು ತಗೊಳ್ತೀನಿ, ಮತ್ತು ಸ್ವಲ್ಪ ಹುಣಸೆ ರಸವನ್ನು ಸಹ ಯೂಸ್ ಮಾಡ್ಕೊಳ್ತೀನಿ. ಎಲ್ಲವನ್ನ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ನೀರನ್ನು ಇಲ್ಲಿ ನಾನು ತಗೊಳ್ತಾ ಇದ್ದೀನಿ, ಹುಳಿಯನ್ನು. ಸೊ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಾಂಬಾರು ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಸಾಂಬಾರು ಚೆನ್ನಾಗಿ ಆಗ್ಬೇಕಂತ ಹೇಳಿದ್ರೆ ಸಾಂಬಾರು ಪೌಡ್ರು ತುಂಬಾ ಚೆನ್ನಾಗಿರಬೇಕು. ಹಾಗಾದರೆ ಯಾವುದೇ ರೀತಿಯಾಗಿ ಮಾಡಿದ್ರೂ ಸಹ ಸಾಂಬಾರು, ಕೆಲವೊಂದು ಕಡೆ ಸಾಂಬಾರುಗಳು ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತೆಲ್ಲ ಅನಿಸುತ್ತಲ್ವ ನಮಗೆ, ಆ ಸಾಂಬಾರು ಪೌಡ್ರು ಚೆನ್ನಾಗಿದ್ದರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಪೌಡ್ರನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅಂತಕ್ಕಂಥ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಬೇಕಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ವಿಜಲನ್ನು ನಾನು ಬರ್ಸ್ಕೊಳ್ತೀನಿ. ಆಲ್ರೆಡಿ ಎಲ್ಲ ಬೆಂದಿದೆ ಅಲ್ಲ, ಹಾಗಾಗಿ ಈ ಥರ ವಿಜಲ್ ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ ಸಾಂಬಾರು ಪೌಡ್ರನ್ನ ಈ ಥರ ವಿಜಲ್ ಹಾಕ್ಸಿದ್ರೇ ಸಾಂಬಾರು ಚೆನ್ನಾಗಿ ಆಗ್ತಕ್ಕಂಥದ್ದು. ಡೈರೆಕ್ಟಾಗಿ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಮತ್ತೆ ಅದನ್ನೆಲ್ಲ ಕುದಿಸ್ತೀವಲ್ಲ, ಆ ಥರದಕ್ಕಿಂತ ಈ ಥರ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಈ ಥರ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಸ್ವಲ್ಪ ಕಾರ್ನ್ ಇತ್ತು, ಹಾಗೆ ಪಡವಲಕಾಯಿ ಇತ್ತು, ಎರಡನ್ನೂ ಸೇರಿಸ್ಬಿಟ್ಟು ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನು ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಅದನ್ನು ಸ್ಟೀಮ್ ಎಲ್ಲ ಮಾಡಿಕೊಂಡು ಹೇಗೂ ಬೇಗ ಬೇಯುತ್ತಲ್ವ, ಒಗ್ಗರಣೆಯನ್ನು ಹಾಕೋಬಿಟ್ರೆ ನಮಗೆ ಪಲ್ಯನೂ ಸಹ ರೆಡಿ ಆಗುತ್ತೆ. ಸಾಂಬಾರೆಲ್ಲ ವಿಜಲ್ ಬಿಡಬೇಕಿತ್ತಲ್ವ, ತಣ್ಣಗಾಗಬೇಕಿತ್ತಲ್ವ, ಅಷ್ಟರಲ್ಲಿ ಪಲ್ಯನೂ ಸಹ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಕಾರ್ನು, ಪಡವಲಕಾಯಿ ಇದೆಲ್ಲ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಪಲ್ಯನೂ ಸಹ ಮಾಡ್ಕೋಬೋದು. ಕಾರ್ನನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಸಹ ತಿನ್ಬೋದು. ಬಟ್ ಪಡವಲಕಾಯಿ ಇತ್ತು ನನ್ನ ಹತ್ರ ಇವತ್ತು, ಅದನ್ನು ಸಹ ಸೇರಿಸ್ಬಿಟ್ಟು ಸಪ್ರೇಟ್ ಬೇಕಂದರೆ ಪಡವಲಕಾಯನ್ನೇ ಹಾಕ್ಕೊಂಡು ಪಲ್ಯನೂ ಸಹ ಮಾಡ್ಕೋಬೋದು. ಎರಡು ತರಕಾರಿಗಳಿತ್ತಲ್ವ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದ್ದೀನಿ, ಸೇರಿಸ್ಬಿಟ್ಟು ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೀನಿ. ಬೇಕಂತ ಹೇಳಿದ್ರೆ ತೆಂಗಿನ ತುರಿ ಇರುತ್ತಲ್ವ, ಅದನ್ನು ಸಹ ಸೇರಿಸ್ಕೋಬೋದು. ಪಲ್ಯನೂ ಸಹ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ರೆ ಕಲರ್ ಚೇಂಜ್ ಆಗೋ ತನಕ ಪಲ್ಯನೂ ಸಹ ರೆಡಿ ಆಯಿತು. ಮುಚ್ಚಿಟ್ಬಿಟ್ಟು ಇವಾಗ ಸಾಂಬಾರು ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ.
ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಾಮಾನ್ಯವಾಗಿ ನಾರ್ಮಲ್ ಏನು ಬೇಳೆ ಸಾಂಬಾರು ಇರುತ್ತೋ ಅದಕ್ಕೆ ನಾವು ಕಾಯನ್ನು ಹಾಕ್ಕೊಂಡಿದ್ದೀವಿ ಅಲ್ವಾ, ಬಟ್ ಅದ್ರ ಟೇಸ್ಟೇ ಚೇಂಜ್ ಇರುತ್ತೆ ಅಷ್ಟೇ. ಅದ್ರ ಹಲಸಿನ ಬೀಜವನ್ನು ಹಾಕಿರ್ತೀವಲ್ಲ ಅದ್ರ ಟೇಸ್ಟೇ ಡಿಫ್ರೆಂಟಾಗಿ ಬಂದಿರುತ್ತೆ. ಒಂದು ಟೈಮು ಟ್ರೈ ಮಾಡಿ ನೋಡಿ. ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದೇ ಒಂದು ಸ್ಪೂನಷ್ಟು ರೈಸನ್ನು ತಗೊಂಡಿದ್ದೀನಿ. ಸ್ವಲ್ಪ ಸಾಂಬಾರನ್ನು ಜಾಸ್ತಿ ತಗೊಳ್ತೀನಿ, ಹಾಗೆ ತರಕಾರಿಯನ್ನು ಸಹ ಜಾಸ್ತಿ ತಗೊಳ್ತೀನಿ, ಮತ್ತು ಒಂದು ಉದ್ದಿನ ಹಪ್ಪಳವನ್ನು ಸಹ ತಗೊಳ್ತಾ ಇದ್ದೀನಿ. ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಹೋಗೋದಿಲ್ಲ. ಈ ರೀತಿಯಾಗಿ ನಾನು ಈ ಬೆಂಕಿಯಲ್ಲೇ ನಾನು ಸುಮಾರು ಟೈಮ್ ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ನಾನು ಮಾಡ್ಕೊಳ್ತೀನಿ ಅಂತ. ಆ ಥರವಾಗಿ ಸುಟ್ಕೊಂಡು ಏನು ಮಾಡ್ತೀನಿ ತಗೊಳ್ತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೋ ಅದನ್ನು ಒಂದು ಟೈಮು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಸಹ ಮನೆಯಲ್ಲೇ ಇದ್ವಿ ಅಲ್ವಾ, ಹಾಗಾಗಿ ಸೇರ್ಕೊಂಡು ಎಲ್ಲರೂ ಊಟವನ್ನೆಲ್ಲ ಮುಗಿಸ್ಕೊಂಡ್ವಿ. ನಾನು ಸಾಮಾನ್ಯ ಎಲ್ಲ ವೀಡಿಯೋಗಳಲ್ಲೂ ಹೇಳ್ತಾ ಇರ್ತೀನಿ, ಎಲ್ಲರೂ ಜೊತೆಲಿದ್ದಂಥ ಸಂದರ್ಭದಲ್ಲಿ ಎಲ್ಲ ಸೇರಿಕೊಂಡು ಊಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಮತ್ತು ಹಲಸಿನಣ್ಣು ಸಹ ಇತ್ತು, ಅದನ್ನು ಒಂದು ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಹಲಸಿನಣ್ಣೆ ತುಂಬ ಸ್ವೀಟ್ ಇರುತ್ತಲ್ವ, ನಾನಿಲ್ಲಿ ಮನೆಯವ್ರು ಎಲ್ಲರಿಗೂ ಸಹ ಮಿಲ್ಕ್ ಶೇಕನ್ನು ಮಾಡಿಕೊಡ್ತಾ ಇರೋದ್ರಿಂದ ಒಂದೆರಡು ತಗೊಂಡಿದ್ದೀನಿ. ಒಬ್ಬರಿಗೆ ಆದರೆ ಏನಾದರೂ ಸ್ವೀಟ್ ಇರ್ತಕ್ಕಂಥದ್ದು ಗ್ರೇಪ್ಸು ಅಥವಾ ಅಂಜೂರ ಆ ಥರದ್ದು ಏನಾದರೂ ಒಂದೊಂದೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನನ್ನ ಹತ್ರ ಏನೇನು ನಟ್ಸು ಡ್ರೈ ಫ್ರೂಟ್ಸ್ ಇತ್ತು ಎಲ್ಲವನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಹಾಲನ್ನು ಇದ್ರ ಜೊತೆ ಸೇರಿಸ್ಬಿಟ್ಟು ಒಂದು 2 ಅವರ್ ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಸ್ವಲ್ಪ ಅದರಲ್ಲೇ ಅದು ನೆನ್ಕೊಳ್ಳುತ್ತೆ. ಇವಾಗ ಇಲ್ಲಿ ನಾನು ಒಂದು 7ರಿಂದ 8 ತೊಳೆಯಷ್ಟು ಹಲಸಿನಣ್ಣನ್ನು ತಗೊಂಡಿದ್ದೀನಿ. ಎಲ್ಲವನ್ನ ನೀಟಾಗಿ ಬಿಡಿಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇನು ಕಟ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ, ಡೈರೆಕ್ಟ್ ಆಗೇ ಯೂಸ್ ಮಾಡ್ಕೋಬೋದು. ಇವಾಗ ಆಲ್ರೆಡಿ ನಾವು ನೆನೆಸಿ ಇಟ್ಕೊಂಡಿದ್ವಲ್ವ ಹಾಲಲ್ಲಿ ಆ ಒಂದು ಡ್ರೈ ಫ್ರೂಟ್ಸನ್ನು ಇದ್ರ ಜೊತೆ ಸೇರಿಸ್ಕೊಂಡ್ರೆ ಆಯಿತು. ಸೀಸನ್ ಯಾವಾಗ ಸಿಗುತ್ತೋ ಆ ಟೈಮಲ್ಲೆಲ್ಲ ನಾವೇನು ಮಾಡ್ಬೋದು, ಈ ರೀತಿಯಾಗಿ ಒಂದೊಂದು ರೆಸಿಪೀಸ್ನ ಟ್ರೈ ಮಾಡ್ಕೋಬೋದು. ಸಾಮಾನ್ಯವಾಗಿ ನಾರ್ಮಲಾಗೆ ಹಲಸಿನಣ್ಣನ್ನು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಸ್ಮೂತೀಸ್ ಎಲ್ಲ ಬೇಕಿರುತ್ತಲ್ಲ, ಆ ಒಂದು ಟೈಮಲ್ಲಿ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಸ್ಮೂತಿಗಳನ್ನು ಮಾಡ್ಕೋಬೋದು. ಇವಾಗ ನಾನು ನೆನೆಸಿಟ್ಕೊಂಡಿದ್ದಂಥ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಇದ್ರ ಜೊತೆ ಸೇರಿಸ್ಕೊಂಡು ಅದು ತುಂಬಾ ಚೆನ್ನಾಗಿ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋಬೇಕು. ನಾನು ಫಸ್ಟಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಬಿಟ್ರೆ ಮತ್ತೆ ರುಬ್ಕೊಳ್ಳೋದು ಸ್ವಲ್ಪ ಹಿಂಸೆ ಆಗುತ್ತಲ್ವ, ಹಾಗಾಗಿ ಎಲ್ಲವನ್ನು ಚೆನ್ನಾಗಿ ಪೇಸ್ಟ್ ಆದಮೇಲೆ ನಾನು ಮತ್ತೆ ಏನು ಮಾಡ್ತೀನಿ, ಅದಕ್ಕೆ ಎಷ್ಟು ನೀರು ಬೇಕಿರುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ಸ್ವೀಟ್ಗಳನ್ನು ಸೇರಿಸ್ತಕ್ಕಂಥ ಅವಶ್ಯಕತೆ ಏನೂ ಸಹ ಇಲ್ಲ. ಹೇಗಿರುತ್ತೋ ಡೈರೆಕ್ಟ್ ಆಗೇ ಕುಡಿಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಡೈರೆಕ್ಟ್ ಆಗೇ ಹಾಕೋದು ಅಂತ ಹೇಳಿದೆ. ನನ್ನ ಚಿಕ್ಕ ಮಗ ನನಗೆ ಐಸ್ ಕ್ಯೂಬ್ಸ್ ಬೇಕಂತ ಕೇಳ್ದೆ, ಹಾಗಾಗಿ ಒಂದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಒಂದು ಟೈಮು ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಸೀಸನ್ ಮುಗಿತಾ ಬರ್ತಿದೆ. ಇವಾಗ ಸಿಗ್ತಾ ಇದೆಯೋ ಸಿಗ್ತಾ ಇಲ್ವೋ ಅದನ್ನು ಸಹ ನನಗೆ ಗೊತ್ತಿಲ್ಲ. ಬರೀ ಹಲಸಿನಣ್ಣೆ ತಿಂದರೆ ತುಂಬ ಜಾಸ್ತಿ ಅದನ್ನೇ ತಿನ್ಬಿಡ್ತೀವಲ್ವ, ಬಟ್ ಈ ರೀತಿ ಡ್ರೈ ಫ್ರೂಟ್ಸ್ ಇದೆಲ್ಲ ಸೇರಿಸ್ಕೊಂಡು ಮತ್ತು ಜಾಸ್ತಿ ನೀರನ್ನೆಲ್ಲ ಸೇರಿಸ್ಕೊಂಡು ತಿಂದರೆ, ಇದನ್ನು ಕುಡಿದ್ರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಮತ್ತು ಒಂದು ಟೈಮ್ ಬ್ರೇಕ್ಫಾಸ್ಟ್ಗೋ ಲಂಚ್ಗೋ ಯಾವುದೋ ಒಂದು ಟೈಮಲ್ಲಿ ಇದನ್ನು ಸಹ ಏನು ಮಾಡ್ಕೋಬೋದು, ನಾವು ಯೂಸ್ ಮಾಡ್ಕೋಬೋದು. ಇವಾಗ ಈವ್ನಿಂಗ್ ಟೈಮಲ್ಲಿ ಕುಡಿದ್ಬಿಟ್ಟು ಲೇಟ್ ನೈಟ್ ದಾವಣಗೆರೆಗೆ ಹೋಗ್ತಕ್ಕಂಥ ಒಂದು ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ರೆಡಿ ಆಗಿಬಿಟ್ಟು ಹೇಗೂ ಟೆಂಪಲ್ಗೆಲ್ಲ ಹೋಗ್ತೀವಿ ಅನ್ನೋ ಪ್ಲ್ಯಾನ್ ಇತ್ತಲ್ವ, ಸೊ ಹಾಗಾಗಿ ಮನೇಲೂ ಸಹ ಪೂಜೆಯನ್ನೆಲ್ಲ ಮಾಡಿಬಿಟ್ಟೆ ಹೋಗೋಣ ಅಂತ ಹೇಳ್ಬಿಟ್ಟು ಸಾಯಂಕಾಲ ಇವತ್ತು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಹರಿಹರೇಶ್ವರ ಟೆಂಪಲ್ ಬಂದ್ಬಿಟ್ಟು ತುಂಬ ಪುರಾತನ ಕಾಲದ ದೇವಸ್ಥಾನ ಅಂತಲೂ ಸಹ ಹೇಳ್ತಾರೆ. ಎಲ್ಲರೂ ಆ ಕಡೆ ಇರ್ತಕ್ಕಂಥವ್ರೆಲ್ಲರೂ ನೋಡಿರ್ತೀರ, ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾವು ಒಂದು ಟೈಮ್ ವಿಸಿಟ್ ಮಾಡೋಣ, ತುಂಬ ಚೆನ್ನಾಗಿದೆ ಅಂತ ಕೇಳಿದ್ವಿ ಟೆಂಪಲ್ ಎಲ್ಲನೂ. ಸೊ ನೋಡಬೇಕಂತ ಅನಿಸ್ತು, ಹಾಗಾಗಿ ನಾವು ಸಹ ಹೊರಟ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನೈಟು ಹೊರಟಿದ್ದಾಯಿತು. ನಾನು ಸಾಮಾನ್ಯವಾಗಿ ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ, ಎಲ್ಲಾದರೂ ಆ ಥರ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೋಗೋ ಟೈಮಲ್ಲಂತೂ ಪೂಜೆ ಮಾಡಿಕೊಂಡೇ ಹೋಗ್ತಕ್ಕಂಥದ್ದು. ಏನೋ ನನಗೆ ಅದು ಆವಾಗಲಿಂದನೂ ಒಂದು ಅಭ್ಯಾಸ. ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಹೋದರೆ ಫಸ್ಟು ಮನೆಯಲ್ಲಿ ಇರ್ತಕ್ಕಂಥ ದೇವರ ಬ್ಲೆಸ್ಸಿಂಗ್ ಬೇಕು ನಮಗೆ ಅಂತಕ್ಕಂಥದ್ದು ಒಂದು ನನ್ನ ನಂಬಿಕೆ. ಹಾಗಾಗಿ ಏನು ಮಾಡ್ತೀವಿ, ಪೂಜೆಯನ್ನು ಮುಗಿಸ್ಕೊಂಡೇ ಹೋಗ್ತಕ್ಕಂಥದ್ದು. ಎಲ್ಲವನ್ನು ಮುಗಿಸ್ಕೊಂಡು ನೈಟು ಊಟನೂ ಸಹ ಮನೆಯಿಂದನೇ ತಿಂದ್ಬಿಟ್ಟು ಏನು ಮಾಡಿದ್ವಿ, ಹೊರಟ್ವಿ. ಸೊ ಬೆಳಗ್ಗೆ ಅಷ್ಟರಲ್ಲಿ ರೀಚ್ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಟೆಂಪಲ್ಗೆ ಬಂದ್ವಿ. ಅಲ್ಲಿ ಅಷ್ಟೊಂದು ವೀಡಿಯೋ ಎಲ್ಲ ಅಲೋ ಇಲ್ಲ, ಹಾಗಾಗಿ ಜಸ್ಟ್ ಹೇಗಿದೆಯೋ ಹಾಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಕಂಬಗಳೆಲ್ಲ ನೋಡಿ ಎಷ್ಟು ಪುರಾತನ ಕಾಲದ್ದು ಅಂತೇಳಿ ನೋಡಿದ್ರೇ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಯಾರಾದರೂ ಆ ಕಡೆ ಹೋದರೆ, ಹರಿಹರದ ಕಡೆ ಏನಾದರೂ ಹೋದರೆ
ಈ ಒಂದು ಟೆಂಪಲನ್ನು ವಿಸಿಟ್ ಮಾಡ್ಕೊಂಡು ಬನ್ನಿ. ನಿಮ್ಮ ಒಂದು ವಿಸಿಟಿಂಗ್ ಪ್ಲೇಸ್ಗಳಲ್ಲಿ ಇದನ್ನು ಒಂದನ್ನು ಆ್ಯಡ್ ಮಾಡಿಕೊಂಡು ಹೋಗ್ಬಿಟ್ಟು ಬನ್ನಿ. ಹಾಗೆಯೇ ಮತ್ತು ಹರಿಹರ ಎರಡದ್ದು ದೇವರ ಒಂದು ಸಂಗಮ, ಆ ಥರದ ವಿಗ್ರಹಗಳು ಎಲ್ಲೂ ಸಹ ನಮಗೆ ಕಾಣಿಸಲ್ಲ ಅಲ್ಲ. ಒಂದೇ ವಿಗ್ರಹದಲ್ಲಿ ಎರಡು ದೇವರುಗಳು ಇರ್ತಕ್ಕಂಥ ಯಾವುದೇ ಒಂದು ವಿಗ್ರಹಗಳು ನಮಗೆ ಎಲ್ಲೂ ಕಾಣಸಿಗಲ್ಲ ಅಲ್ಲ, ಸಪ್ರೇಟ್ ಇರುತ್ತೆ. ಬಟ್ ಇಲ್ಲಿ ಬಂದ್ಬಿಟ್ಟು ಹರಿಹರ ಎರಡರ ಸಹ ಸಂಗಮದ್ದು ಒಂದು ಟೆಂಪಲ್ ಆಗಿರೋದ್ರಿಂದ, ಮತ್ತು ಏನಾದರೂ ಒಂದು ಹರಕೆಗಳಿದ್ದರೆ ಆಗುತ್ತೆ, ಅದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆನೂ ಸಹ ಇದೆ. ಹಾಗಾಗಿ ಹೋಗ್ತಾರೆ. ನಾವು ಹೋದಾಗ ಅಷ್ಟೊಂದೇನೋ ರಶ್ ಅಂತ, ಯಾವುದಾದ್ರೂ ಒಂದು ಸೀಸನ್ಗಳಲ್ಲಿ ತುಂಬ ರಶ್ಶು ಮತ್ತು ವಾದ್ಯಗೋಷ್ಠಿಗಳೆಲ್ಲ ತುಂಬ ಚೆನ್ನಾಗಿ ಇದನ್ನೆಲ್ಲ ಪೂಜೆಗಳನ್ನೆಲ್ಲ ಮಾಡ್ತಾರಂತೆ. ನಾವು ಹೋದಾಗ ಅಷ್ಟೊಂದೇನು ರಶ್ ಅಂತಕ್ಕಂಥದ್ದು ಏನೂ ಇರಲಿಲ್ಲ. ಚೆನ್ನಾಗಿ ದರ್ಶನ ಆಯಿತು. ಒಂದು ಸ್ವಲ್ಪ ಟೈಮ್ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿಕೊಂಡೇ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಯಾರಾದರೂ ಆ ಕಡೆ ಹೋಗೋರಿದ್ದರೆ ಹೋಗಿ ಇದನ್ನು ಸಹ ನೋಡ್ಕೊಂಡು ಬನ್ನಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋವನ್ನು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಕಂಪ್ಲೀಟನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ದೇವರ ಹತ್ರ ಯಾವುದನ್ನೇ ಸಹ ಫೋಟೋ ವಿಡಿಯೋಗ್ರಫಿ ಏನೂ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ನಾನು ಮಾಡಿಲ್ಲ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.